ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದ ಮಾಹಿತಿ ಏನಂದ್ರೆ, ಸ್ಟೂಡೆಂಟ್ ಬಸ್ ಪಾಸ್ 24-25 ಈ ವರ್ಷದ ಬಸ್ ಪಾಸ್ಗೆ ಹೊಸ ಬಸ್ ಪಾಸ್ನ ತುಂಬಾ ಜನ ಅಪ್ಲೈ ಮಾಡಿ ಪಡ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿ ನಾನು ಒಂದ್ ವೇಳೆ ನಿಮ್ಮ ಬಸ್ ಪಾಸ್ ಕಳೆದೋಗಿದ್ರೆ, ಅಕಸ್ಮಾತ್ ನಿಮ್ಮ ಬಸ್ ಪಾಸಲ್ಲಿ ಏನಾದರೂ ವಿಳಾಸಗಳು ತಪ್ಪಾಗಿ ಎಂಟ್ರಿ ಆಗಿದ್ರೆ, ಒಂದ್ ವೇಳೆ ನಿಮ್ಮ ಬಸ್ ಪಾಸು ಡ್ಯಾಮೇಜ್ ಆಗಿದ್ರೆ, ನಿಮ್ಮ ಹೋಗ್ತಕ್ಕಂಥ ರೂಟು ಮಾರ್ಗ ಬದಲಾವಣೆಯನ್ನಾರು ಚೇಂಜ್ ಆಗಿದ್ರೆ, ಯಾವ ರೀತಿ ನೀವು ಕರೆಕ್ಷನ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕು, ನೀವು ಇದಕ್ಕೋಸ್ಕರ ನೀವು ಯಾವ ಕಚೇರಿಗೆ ಭೇಟಿ ನೀಡಬೇಕು, ಇಲ್ಲ ನೀವು ಸೆಲ್ಫಾಗೆ ಕೂಡ ಅಪ್ಲೈ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ತಂದೆ ತಾಯಿ ಆಗಿರ್ಬೋದು, ಅಕಸ್ಮಾತ್ ವಿದ್ಯಾರ್ಥಿಗಳೇ ಆಗಿರ್ಬೋದು, ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಯಾಕಂದ್ರೆ ನಿಮ್ಮ ಸ್ನೇಹ ವರ್ಗದಲ್ಲಿ ಏನಾದರೂ ಆಗಿದ್ರೆ, ಅಕಸ್ಮಾತ್ ನಿಮ್ಮದೇ ಕೂಡ ಆಗಿದ್ರೆ, ಯಾವ ರೀತಿ ನೀವು ಸೆಲ್ಫ್ ಆಗಿ ಅಪ್ಲೈ ಮಾಡಿ ಮರುಮುದ್ರಣ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ನೀವು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ನೀವು ಸ್ನೇಹಿತರೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ sevasindu.karnataka.gov.in ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಕೆಳಗಡೆ ವಿದ್ಯಾರ್ಥಿ ಬಸ್ ಪಾಸ್ ಅಂತ ಇದೆ, ಈ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಟು ಅಪ್ಲೈ ಫಾರ್ ಅಪ್ಲಿಕೇಶನ್ ಫಾರ್ ಇಶ್ಯೂಸ್ ಆಫ್ ನ್ಯೂ ಅಂಡ್ ರಿನ್ಯೂವಲ್ ವಿತ್ ಮಾಡಿಫಿಕೇಶನ್ಸ್. ಅಂದ್ರೆ ನೀವು ಹೊಸದಾಗೂ ಅರ್ಜಿ ಹಾಕ್ಬೋದು, ರಿನ್ಯೂವಲ್ನು ಕೂಡ ಮಾಡ್ಬೋದು, ಹಾಗೇನೆ ಮಾಡಿಫಿಕೇಶನ್ ಕೂಡ ಮಾಡ್ಬೋದು. ಮಾಡಿಫಿಕೇಶನ್ ಅಂದ್ರೆ ಬದಲಾವಣೆ, ಏನಾದ್ರು ತಪ್ಪುಗಳಾಗಿದ್ರೆ ಮಾಡಿಫಿಕೇಶನ್ ಮಾಡ್ಕೋಬಹುದು. ಆಫ್ ಸ್ಟೂಡೆಂಟ್ ಬಸ್ ಪಾಸ್ KSRTC, NWRTC, KKRTC ಈ ಮೂರು ಡಿವಿಷನ್ಗೂ ಕೂಡ ಈ ಒಂದೇ ಲಾಗಿನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ನಾವು ಮೊದಲ ಬಾರಿಗೆ ನೀವು ಲಾಗಿನ್ ಮಾಡ್ಕೋತಾ ಇದ್ದೀರಾ ಅಂದ್ರೆ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ರಿಜಿಸ್ಟರ್ ಹೇರ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಿ ನೀವು ಆಧಾರ್ ನಂಬರ್ನ ಹಾಕಿ ನೀವು ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನೀವು ಸೇವಾ ಸಿಂಧು ಲಾಗಿನಲ್ಲಿ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ, ನಿಮ್ಮ ಹತ್ರ ಲಾಗಿನ್ ID ಪಾಸ್ವರ್ಡ್ ಇದೆ ಅಂದರೆ ಇಲ್ಲಿ ಕಾಣ್ತಾ ಇರೋ ಬಾಕ್ಸ್ಗೆ ನಿಮ್ಮ ಫೋನ್ ನಂಬರು, ಹಾಗೇನೆ ಇಲ್ಲಿ ಕೆಳಗಡೆ ನಿಮ್ಮ ಪಾಸ್ವರ್ಡು, ಹಾಗೇನೆ ಇಲ್ಲಿ ಕಾಣ್ತಾ ಇರತಕ್ಕಂಥ ನಂಬರ್ ಕ್ಯಾಪ್ಷನ್ ಹಾಕಿ ಲಾಗಿನ್ ಮಾಡ್ಕೋಬಹುದು. ಒಂದು ವೇಳೆ ಬಸ್ ಪಾಸ್ಗೆ ಅಪ್ಲೈ ಮಾಡಿರ್ತಕ್ಕಂಥ ನಂಬರ್ ಮಾತ್ರ ನಿಮ್ಮ ಬಳಿ ಇದೆ, ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮುಖಾಂತರ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಸೇಮ್ ಇದೇ ಲಾಗಿನ್ಗೆ ಬಂದು ಅಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು ಹಾಕಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಈ ಕ್ಯಾಪ್ಸಾ ಈ ನಂಬರ್ನ ಹಾಕಿ ಇಲ್ಲಿ ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ಈಗ ನಾನು ಲಾಗಿನ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ಇಂಟರ್ಫೇಸು ಓಪನ್ ಆಗುತ್ತೆ. ಇದು ಒಂದು ವೇಳೆ ಈ ತರ ಓಪನ್ ಆಗಲಿಲ್ಲ ಅಂದ್ರೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ವೇವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಆಪ್ಷನ್ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ಬಸ್ ಪಾಸ್ ಕರೆಕ್ಷನ್, ನ್ಯೂ ಅಂಡ್ ರಿನ್ಯೂವಲ್ ಬಸ್ ಪಾಸ್ಗೆ ಹೊಸ ಅಪ್ಲಿಕೇಶನ್ ಕೂಡ ಇಲ್ಲೇ ಹಾಕ್ಬೋದು. ನಾವೀಗ ಕೇವಲ ಬಸ್ ಪಾಸ್ಗೆ ಕರೆಕ್ಷನ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನು ಒಂದು KSRTC ಬಸ್ ಪಾಸ್ ಕರೆಕ್ಷನ್ ಅಂತ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ ಕಾಣ್ತಾ ಇರೋ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಈ ರೀತಿ ಒಂದು ಪಾಪಪ್ ಬರುತ್ತೆ. ಇಲ್ಲಿ ನೀವು ಪ್ರೊಸೀಡ್ ಟು ಅಪ್ಲೈ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. KSRTC ಬಸ್ ಪಾಸ್ ರೀಪ್ರಿಂಟ್ ಅಂತ ಕಾಣ್ತಾ ಇದೆ ನೋಡಿ, ವಿದ್ಯಾರ್ಥಿಗಳ ಬಸ್ ಪಾಸ್ ಮರುಮುದ್ರಣ ಅಂತ ಈ ಆಪ್ಷನ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಗಳು ಓಪನ್ ಆಗುತ್ತೆ. ಇಲ್ಲಿ ನೀವು ಇಷ್ಟು ರೀಸನ್ಗಳಿಗೋಸ್ಕರ ನೀವು ಮರುಮುದ್ರಣ ಮಾಡ್ಕೋಬಹುದು. ಒಂದು ಲಾಸ್ ಆಫ್ ಬಸ್ ಪಾಸ್, ನೀವು ಬಸ್ ಪಾಸ್ನ ಕಳ್ಕೊಂಡಿದ್ರೆ, ಇನ್ಸ್ಟಿಟ್ಯೂಷನ್ ಏನಾದ್ರು ಚೇಂಜ್ ಮಾಡಿದ್ರೆ, ನಿಮ್ಮ ವಿದ್ಯಾಸಂಸ್ಥೆನ ಏನಾದ್ರು ಚೇಂಜ್ ಮಾಡಿದ್ರೆ, ಅರ್ಧದಲ್ಲಿ ಬೇರೆ ಸಂಸ್ಥೆಗೆ ಸೇರ್ಕೊಂಡಿದ್ರೆ, ಹಾಗೇನೆ ಅಡ್ರೆಸ್ ಚೇಂಜು, ನೀವು ರೂಟ್ ಏನಾದ್ರು ಚೇಂಜ್ ಮಾಡಬೇಕು ಅಂತಿದ್ರೆ, ಹಾಗೇನೆ ಡ್ಯಾಮೇಜ್ ಬಸ್ ಪಾಸು, ನಿಮ್ಮ ಬಸ್ ಪಾಸು ಏನಾದ್ರು ಹಾನಿಯಾಗಿದ್ರೆ, ಹಾಗೆ ಅಪ್ಲಿಕೇಶನ್ ರಿಜೆಕ್ಟೆಡ್ ಬೈ ದಿ ಸ್ಟೂಡೆಂಟ್ ಫಾರ್ ದ ಕರೆಕ್ಷನ್, ನೀವು ಕರೆಕ್ಷನ್ಗೆ ಹಾಕಿರ್ತಕ್ಕಂಥ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರು ಮತ್ತೆ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಹಾಗೇನೆ ಕ್ಯಾಸ್ಟ್ ಕ್ಯಾಟಗರಿ ಕರೆಕ್ಷನ್, ಇದನ್ನು ಕೂಡ ನೀವು ಇಲ್ಲೇ ಅಪ್ಲೈ ಮಾಡ್ಬೋದು. ಈಗ ಸಪೋಸ್ ನಾವು ಒಂದು ಅಡ್ರೆಸ್ ಚೇಂಜು ತೋರಿಸ್ಕೊಡ್ತೀನಿ. ಅಡ್ರೆಸ್ ಚೇಂಜ್ ಅಂದರೆ ಈಗ ಸಪೋಸು ಅದು ರೂಟ್ಗೆ ಸಂಬಂಧಪಟ್ಟಿದ್ದು. ನಂತರ ಅಡ್ರೆಸ್ ಚೇಂಜ್ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ನೀವು ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ವೆಯ್ಟ್ ಮಾಡಿ, ನಾನು ಹಾಕ್ತೀನಿ. ಆಧಾರ್ ನಂಬರ್ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಗೆಟ್ ಡೀಟೇಲ್ಸ್ ಅಂದಿದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಆಮೇಲೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ, ನಿಮ್ಮ ಹಳೆ ಡೀಟೇಲ್ಸ್ನ ಫೆಚ್ ಮಾಡ್ಕೊಂಡಿರುತ್ತೆ. ಆಲ್ರೆಡಿ ನೀವು ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಆ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಓಲ್ಡ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರು, ನೀವು ಹಳೆ ಬಸ್ ಪಾಸ್ಗೆ ಅಪ್ಲೈ ಮಾಡಿರ್ತಕ್ಕಂಥ ಸಕಲ ID ಕೂಡ ಇಲ್ಲೇ ತೋರಿಸುತ್ತೆ. ಹಾಗೇನೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಬರ್ಬೇಕು. ನೀವು ಓನ್ಲಿ ಇದೊಂದು ಮಾತ್ರನೇ ಎಡಿಟ್ ಮಾಡೋಕ್ಕಾಗುತ್ತೆ. ರೂಟ್ ಇನ್ಫಾರ್ಮೇಷನು, ಫ್ರಮ್ ರೂಟು ಮತ್ತು ಟು ರೂಟು, ಅಂದರೆ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ, ಇದೇನಾದ್ರು ತಪ್ಪಾಗಿ ಎಂಟ್ರಿ ಆಗಿದ್ರೆ ಇದನ್ನು ಚೇಂಜ್ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ಪಕ್ಕದಲ್ಲಿ ನೀವು ಯಾವ ಮಾರ್ಗವಾಗಿ ನೀವು ನಿಮ್ಮ ಶಾಲೆಗೆ ಹೋಗ್ತೀರಾ, ಅದೇನಾದ್ರು ತಪ್ಪಾಗಿತ್ತು ಮಾರ್ಗ ಬದಲಾವಣೆ ಅಂದರೆ ಇದನ್ನು ಕೂಡ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ನೀವು ಒಂದಕ್ಕಿಂತ ಹೆಚ್ಚಾಗಿ ರೂಟ್ನಲ್ಲಿ ಹೋಗ್ತಿದ್ದೀರಾ ಅಂದರೆ ಅಡಿಷನಲ್ ಆಗೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಅಂದರೆ ನಿಮಗೆ 2 ರೂಟಲ್ಲಿ ಬಸ್ ಇತ್ತು ಅಂದರೆ ನೀವು ಪರ್ಯಾಯವಾಗೂ ಕೂಡ ಬಸ್ ರೂಟ್ನ ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ನಂತರ ಇಲ್ಲಿ ನಿಮ್ಮ ಡಿವಿಷನ್ನ ಸೆಲೆಕ್ಟ್ ಮಾಡಿಕೊಂಡು, ತದನಂತರ ನಿಮ್ಮ ಡಿಪೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನು ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು ರೆಫರೆನ್ಸ್ ಕಾಪಿ ಬರುತ್ತೆ. ಆ ರೆಫರೆನ್ಸ್ ಕಾಪಿನ ತಗೊಂಡು ನಿಮ್ಮ ಬಸ್ ಪಾಸ್ ಕೌಂಟರ್ಗೆ ಹೋಗಬೇಕಾಗತ್ತೆ. ನಿಮ್ದು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಬಸ್ ಪಾಸ್ ಮಾತ್ರ ಡ್ಯಾಮೇಜ್ ಆಗಿರುತ್ತೆ, ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ಅದನ್ನು ಕೂಡ ತೋರಿಸ್ತೀನಿ. ಅಪ್ಲೈ ಫಾರ್ ಸರ್ವಿಸಸ್ಗೆ ಬಂದು ವೇವ್ ಆಲ್ ಅವೈಲಬಲ್ ಸರ್ವಿಸ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ KSRTC ಬಸ್ ಪಾಸ್ ಕರೆಕ್ಷನ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ನಂತರ ಪ್ರೊಸೀಡ್ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೇಳುತ್ತೆ ಪ್ಲೀಸ್ ಸೆಲೆಕ್ಟ್ ಅಂತ. ಇಲ್ಲಿ ನೀವು ಲಾಸ್ ಅಂದರೆ ನೀವು ಬಸ್ ಪಾಸ್ನ ಕಳ್ಕೊಂಡಿರ್ತೀರಾ,
ತದನಂತರ ಇಲ್ಲಿ ನೀವು ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಆಧಾರ್ ನಂಬರ್ನ ಹಾಕಿ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಹಳೆ ಪಾಸ್ಗೆ ಅರ್ಜಿ ಹಾಕಿರ್ತಾರಲ್ಲ ಆ ಡೀಟೇಲ್ಸ್ನ ಫೆಚ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ನೀವು ಇಲ್ಲಿ ಏನು ಎಡಿಟ್ ಮಾಡೋಂಗಿಲ್ಲ, ಓನ್ಲಿ ಫಾರ್ ನಿಮ್ಮದು ಪಾಸ್ ಕಳೆದೋಗಿರೋದೇ, ಆದ್ದರಿಂದ ಮರುಮುದ್ರಣಕ್ಕೆ ಅರ್ಜಿ ಆಗ್ತಿರೋದ್ರಿಂದ ನೀವು ಇಲ್ಲಿ ಕೇವಲ ನಿಮ್ಮ ಬಸ್ ಡಿಪೋ, ಹಾಗೆ ನಿಮ್ಮ ಡಿವಿಷನ್ಗಳು, ಹಾಗೆ ನಿಮ್ಮ ಪಾಸ್ ಕೌಂಟ್ರು ಅಷ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಷನ್ ನಂಬರ್ನ ಹಾಕಿ ಸಬ್ಮಿಟ್ನ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿ, ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ. ನಂತರ ಈ ಥರ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ಈ ಪ್ರಿವ್ಯೂ ನೋಡ್ಕೊಳ್ಳಿ. ನಂತರ ಅಟ್ಯಾಚ್ ಅನ್ನಕ್ಸರ್ ಅಂತ ಇದೆ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಟ್ಯಾಚ್ ಅನ್ನಕ್ಸರ್ ಅಂತ ಇದೆ, ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿ ನೀವು ಇಲ್ಲಿ ಡಿಕ್ಲರೇಷನ್ ಸರ್ಟಿಫಿಕೇಟ್ ಫ್ರಮ್ ದ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಅಂದರೆ ನಿಮ್ಮ ವಿದ್ಯಾಸಂಸ್ಥೆಯಿಂದ ಒಂದು ಪತ್ರಕ್ಕೆ ಸಿಗ್ನೇಚರ್ ಹಾಕ್ಸ್ಕೊಂಡು ಆ ಸರ್ಟಿಫಿಕೇಟ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಮಾಡಿ. ನಂತರ ಇಂಪಾರ್ಟೆಂಟ್ ಆಗಿ ಇಲ್ಲಿ FIR ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟು, ಪೊಲೀಸ್ ಡಿಪಾರ್ಟ್ಮೆಂಟು, ನಿಮಗೆ ಹತ್ತಿರದ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಪಾಸು ಕಳೆದೋಗಿದೆ ಅಂತ ಹೇಳಿ ಕಂಪ್ಲೇಂಟ್ನ ಕೊಟ್ಟು ಒಂದು FIR ಕಾಪಿ ಅಂದರೆ ನಿಮ್ಮದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಒಂದು ಕಾಪಿ ಕೊಡ್ತಾರೆ. ಆ ಕಾಪಿನ ತಂದು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಸೇವ್ ಟು ಅನೆಕ್ಸರ್ ಅಂತ ಮಾಡಿದ್ರೆ ಮಾತ್ರ ನಿಮ್ಮದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಹಾಗೆಯೇ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ತದನಂತರ ಅದನ್ನು ನಿಮ್ಮ ಹತ್ತಿರದ ಬಸ್ ಕೌಂಟರ್ಗೆ ತಗೊಂಡೋಗ್ಕೊಟ್ರೆ ಮರುಮುದ್ರಣದ ಕಾಪಿ ಸಿಗುತ್ತೆ. ಸ್ನೇಹಿತರೆ, ಇಲ್ಲಿ ಕೇಳ್ಬೋದು ನಿಮ್ಮ ಎಲ್ಲ ಕರೆಕ್ಷನ್ಗಳಿಗೂ FIR ಕಾಪಿನ ಅಪ್ಲೋಡ್ ಮಾಡ್ಬೇಕಂತ. ಇಲ್ಲ ಸ್ನೇಹಿತರೆ, ಕೇವಲ ನಿಮ್ಮ ಬಸ್ ಪಾಸು ಕಳೆದೋಗಿದ್ರೆ ಮಾತ್ರ ನೀವು ಅದಕ್ಕೆ ಮಾತ್ರ FIR ಕಾಪಿನ ಅಪ್ಲೋಡ್ ಮಾಡಬೇಕು. ಒಂದು ವೇಳೆ ಕರೆಕ್ಷನ್ ಮಾಡೋದಿದ್ರೆ, ಒಂದು ವೇಳೆ ನಿಮ್ಮ ವಿಳಾಸ ಬದಲಾವಣೆ, ನಿಮ್ಮ ಶಿಕ್ಷಣ ಸಂಸ್ಥೆ ಬದಲಾವಣೆ, ನಿಮ್ಮ ಕ್ಯಾಸ್ಟ್ ಸೇರ್ಪಡೆ, ಹಾಗೆಯೇ ನಿಮ್ಮ ಬಸ್ ಪಾಸು ಒಂದು ವೇಳೆ ನಿಮ್ಮ ಬಳಿನೇ ಇದ್ದು ಅದು ಹಾನಿಯಾಗಿದ್ರೆ, ಅಂದರೆ ಏನು ಬಸ್ ಪಾಸ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅದಕ್ಕೇನು FIR ಕಾಪಿನ ಹಾಕೋ ಅವಶ್ಯಕತೆ ಇರಲ್ಲ. ಕೇವಲ ಡಿಕ್ಲರೇಷನ್ ಫಾರ್ಮ್, ನಿಮ್ಮ ವಿದ್ಯಾಸಂಸ್ಥೆಯಿಂದ ಒಂದು ಫಾರಮ್ಗೆ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಿಷ್ಟು ಮಾಡಿದ್ರೆ ಸಾಕು. ಕೇವಲ ಒಂದಕ್ಕೆ ಮಾತ್ರ, ಅಂದರೆ ನಿಮ್ಮ ಬಸ್ ಪಾಸು ಕಳೆದು ಹೋಗಿದ್ರೆ ಮಾತ್ರ ನೀವು FIR ಕಾಪಿನ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ನೀವು ಕೇವಲ ಒಂದು ಫಾರಮ್ ಇದ್ರೆ ಸಾಕು ಸ್ನೇಹಿತರೆ. ಅಷ್ಟನ್ನು ಹಾಕಿ ನೀವು ಮರುಮುದ್ರಣಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು. ನಂತರ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ತಿರದ ಬಸ್ ಪಾಸ್ ಕೌಂಟರ್ಗೆ ಹೋಗಿ ಕೊಟ್ಟರೆ ನಿಮಗೆ ತಕ್ಷಣದಲ್ಲೇ ಡಿಜಿಟಲ್ ಬಸ್ ಪಾಸ್ನ ರೆಡಿ ಮಾಡಿಕೊಡ್ತಾರೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸಾಧ್ಯವಾದರೆ ಲೈಕ್ ಶೇರ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.